ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮಿಸ್ ಜನವರಿ 29ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಮತ್ತೆ ಅಸ್ಪಿರೆಂಟ್ಸ್ ಸಹ ನೀವು ಹೇಳ್ತಾ ಇದ್ರಿ ಸರ್ ಈ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನ ಸಹ ಮಾಡಿಕೊಡಿ ಈ ಮಂತ್ ಆದ ನಂತರ ಅಂತ. ಹೌದು, ಈ ಒಂದು ಮಂತ್ಲಿ ಸಹ ಕರೆಂಟ್ ಅಫೇರ್ಸ್ ನ ಸಹ ನಾವು ಮಾಡ್ತಾ ಹೋಗ್ತೇವೆ, ಸರಿನಾ? ಸೊ ಮೀನ್ಸ್ ಅದು ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗುತ್ತೆ ಅಲ್ವಾ? ಸೊ ಮೀನ್ಸ್ ಇನ್ನೂ ಒಂದು 3 ಪಾರ್ಟ್ಸ್ ಕಂಪ್ಲೀಟ್ ಆಗುತ್ತೆ ಅದರಲ್ಲಿ. ಓಕೆ, 3 ಪಾರ್ಟ್ಸ್ ಆದ ನಂತರ ಅದು ಕಂಪ್ಲೀಟ್ ಆಗಿ 700 ಪ್ರಶ್ನೆಗಳು ಕಂಪ್ಲೀಟ್ ಆಗುತ್ತೆ. ಸೊ ಅದಾದ ನಂತರ ಈ ಜನವರಿ ಸಹ ಎಂಡ್ ಆಗಿರುತ್ತೆ, ಸರಿನಾ? ಸೊ ಆ ಒಂದು ಜನವರಿಯ ಟಾಪ್ 150 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಟಾಪ್ 150 ಇಲ್ಲಾಂದರೆ ಟಾಪ್ 100 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಈ ಮೊದಲ ಪ್ರಶ್ನೆ? ಗಲ್ಫ್ ಫುಡ್ 2026 ಎಂಬ ವಿಶ್ವದ ಅತಿ ದೊಡ್ಡ ವಾರ್ಷಿಕ ಆಹಾರ ಮತ್ತು ಪಾನೀಯ ವ್ಯಾಪಾರ ಪ್ರದರ್ಶನದಲ್ಲಿ ಯಾವ ದೇಶವು ಕಂಟ್ರಿ ಪಾರ್ಟ್ನರ್ ಆಗಿ ಭಾಗವಹಿಸಿದೆ ಅಂತ ಕೇಳಿದ್ದಾನೆ. ಯಾವುದರಲ್ಲಿ ಸರ್ ಈ ಒಂದು ಗಲ್ಫ್ ಫುಡ್ 2026ರಲ್ಲಿ ಯಾವುದು? ಅಮೆರಿಕ, ಭಾರತ, UAE ಮತ್ತು ಬ್ರೆಜಿಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಭಾರತ ಅಂತ ಹೇಳ್ತೀವಿ. ಸರ್ ಯಾವುದು ಈ ಭಾರತ ದೇಶ ಏನಿದೆಯಲ್ವಾ, ಇದು ಕಂಟ್ರಿ ಪಾರ್ಟ್ನರ್ ಆಗಿದೆ ಯಾವುದರಲ್ಲಿ? ಈ ಒಂದು ಗಲ್ಫ್ ಫುಡ್ 2026 ಅಲ್ಲಿ. ಓಕೆ, ಆ್ಯಂಡ್ ದೆನ್ ಎರಡನೇ ಪ್ರಶ್ನೆ, ತರಬೇತಿ ನಿಯೋಜನೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ಮೊದಲ ತರಬೇತಿ ಸ್ಕ್ವಾಡ್ರನ್ ಇತ್ತೀಚೆಗೆ ಥೈಲ್ಯಾಂಡ್ನ ಯಾವ ಬಂದರನ್ನು ತಲುಪಿದೆ ಅಂತ ಕೇಳಿದಾನೆ. ಸರ್ನ ಯಾವುದು ಈ ಒಂದು ತರಬೇತಿಯ ನಿಯೋಜನೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ಮೊದಲ ತರಬೇತಿ ಸ್ಕ್ವಾಡ್ರನ್ ಅಂತ ಇದು? ಸೊ ಇದು ಥೈಲ್ಯಾಂಡ್ನ ಯಾವ ಬಂದರನ್ನು ತಲುಪಿದೆ? ಯಾವ ಬಂದರನ್ನು ತಲುಪಿದೆ ಸರ್? ಬ್ಯಾಂಕಾಕ್ ಬಂದರು, ಇಲ್ಲಾಂದರೆ ಫುಕೆಟ್ ಬಂದರು, ಇಲ್ಲಾಂದರೆ ಈ ಒಂದು ಲಾಮ್ ಚಬಾಂಗ್ ಬಂದರು, ಇಲ್ಲಾಂದರೆ ಈ ಒಂದು ಸಾಟಾ ಹಿಪ್ ಬಂದರು ಅಂತ ಹೇಳ್ತೀವಿ. ಸೊ ಯಾವ ಬಂದರು ಸರ್? ಯಾವ ಬಂದರು ಅಂತ ಕೇಳಿದ್ರೆ ಸರ್ ಫುಕೇಟ್ ಬಂದರು ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ಫುಕೇಟ್ ಡೀಪ್ ಸಿ ಪೋರ್ಟ್ ಅಂತ ಹೇಳ್ತೀವಿ, ಸರ್ನ. ಸೊ ಈ ಬಂದರು ಎಲ್ಲಿ ಕಂಡುಬರುತ್ತೆ ಸರ್? ಈ ಬಂದರು ಕಂಡುಬರೋದು ಈ ಒಂದು ಥೈಲ್ಯಾಂಡಲ್ಲಿ ಕಂಡುಬರುತ್ತೆ. ಈ ಒಂದು ಥೈಲ್ಯಾಂಡಲ್ಲಿ ಕಂಡುಬರ್ತಕ್ಕಂತಹ ಈ ಒಂದು ಪೋರ್ಟಲ್ಲಿ ಭಾರತೀಯ ನೌಕಾಪಡೆಯ ಮೊದಲ ತರಬೇತಿ ಸ್ಕ್ವಾಡ್ರನ್ ಇತ್ತೀಚೆಗೆ ಆ ಒಂದು ಬಂದರನ್ನು ತಲುಪಿದೆ. ಸರ್ನ ಏನಂತ ತಲುಪಿದೆ? ಈ ಒಂದು ತರಬೇತಿ ಸ್ಕ್ವಾಡ್ರನ್ ತಲುಪಿದೆ. ಎಲ್ಲಿ? ಈ ಒಂದು ಥೈಲ್ಯಾಂಡ್ಗೆ. ಯಾವ ಒಂದು ಬಂದರು? ಈ ಒಂದು ಫುಕೇಟ್ ಬಂದರು. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಯಾವ ವರ್ಷವನ್ನು ಆಸಿಯನ್ ಭಾರತ ಕಡಲ ಸಹಕಾರ ವರ್ಷ ಎಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ. ಸರ್ ಯಾವುದು? ಈ ಒಂದು ಏಷ್ಯನ್ ಇಂಡಿಯಾ ಮ್ಯಾರಿಟೈಮ್ ಕೋಆಪರೇಷನ್ ಇಯರ್ ಎಂದು ಆಚರಿಸಲಾಗ್ತದೆ ಅಂತ ಯಾವ ವರ್ಷ ಸರ್? 24, 25, 26 ಮತ್ತು 27 ಯಾವುದು ವರ್ಷ ಆಗುತ್ತೆ ಸರ್? ಯಾವ ವರ್ಷ ಅಂತ ಕೇಳಿದ್ರೆ 2026 ಅಂತ ಹೇಳ್ತೀವಿ. ಸರ್ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಯಾವುದು? ಆಸಿಯನ್ ಇಂಡಿಯಾ ಮ್ಯಾರಿಟೈಮ್ ಕೋಆಪರೇಷನ್ ಇಯರ್ ಅಂತ ಯಾವ ಒಂದು ವರ್ಷವನ್ನು ನಾವು ಘೋಷಣೆ ಮಾಡಿದ್ದೀವಿ ಅಂತ ಕೇಳಿದ್ರೆ 2026 ಘೋಷಣೆ ಮಾಡಿದ್ದೀವಿ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂಬರುವ T20 ವಿಶ್ವಕಪ್ನಲ್ಲಿ ICC ಬಾಂಗ್ಲಾದೇಶ ಬದಲಿಗೆ ಯಾವ ತಂಡವನ್ನು ಸೇರಿಸಿಕೊಂಡಿದೆ ಅಂತ ಕೇಳಿದ್ದೇನೆ. ಸರ್ ಈ ಒಂದು ICC ಏನಿದೆ ಅಲ್ವಾ, ಸೊ ಈ ICC ಈ ಬಾಂಗ್ಲಾದೇಶದ ಬದಲಾಗಿ ಈ ಸ್ಕಾಟ್ಲೆಂಡನ್ನು, ಯಾವ ದೇಶವನ್ನು? ಈ ಒಂದು ಸ್ಕಾಟ್ಲೆಂಡನ್ನು ಸೇರಿಸ್ಕೊಂಡಿದೆ. ಯಾವುದಕ್ಕೆ? ಈ ಒಂದು ICC T20 ವರ್ಲ್ಡ್ ಕಪ್ಗೆ. ಓಕೆ, ಯಾಕೆ ಅಂತಂದರೆ ಅದು ಈ ICC T20 ವರ್ಲ್ಡ್ ಕಪ್ ಏನಿದೆ ಅಲ್ವಾ, ಈ ವರ್ಷ ನಮ್ಮ ಭಾರತದಲ್ಲಿ ನಡೆಯಲಿದೆ. ಸೊ ಆದ ಕಾರಣದಿಂದ ಬಾಂಗ್ಲಾದೇಶ ಏನು ಮಾಡ್ತು, ಈ ಭಾರತದಲ್ಲಿ ಆದರೆ ನಾವು ಬರುವುದಿಲ್ಲ. ಸೊ ಯಾಕಂದರೆ ದ ಸೆಕ್ಯೂರಿಟಿ ರೀಸನ್ ಇದೆ ನಮಗೂ ಸಹ. ಸೊ ನಾವು ಬರುವುದಿಲ್ಲ ಅಂತ ಇವರು ಬಾಂಗ್ಲಾದೇಶದವ್ರು ಹೇಳಿದ್ರು. ಸೊ ಹಾಗಾದರೆ ನಿಮಗೆ ಭಾರತದಲ್ಲೇ ನಿಮಗೆ ಸೆಕ್ಯೂರಿಟಿ ರೀಸನ್ ಇತ್ತು ಅಂದರೆ ನೀವು ಬರೋಕ್ಕೆ ಹೋಗಬೇಡಿ, ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಳ್ಳಿ, ನಾವು ಸ್ಕಾಟ್ಲೆಂಡ್ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಆಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾರು? ಈ ಒಂದು ICC ಅವರು, ಸರಿನಾ? ಸೊ ಹಾಗಾದರೆ ICC ಅಧ್ಯಕ್ಷ ಯಾರು? ಜೈಶಾ ಅಂತ ಹೇಳ್ತೀವಿ. ಓಕೆ, ಅದನ್ನು ಸಹ ಗೊತ್ತಿರೋದು ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡಿಜಿಟಲ್ ಯುಗದಲ್ಲಿ ವೈಯಕ್ತಿಕ ದತ್ತಾಂಶದ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ದತ್ತಾಂಶ ಗೌಪ್ಯತಾ ದಿನ, ಯಾವ ದಿನ? ಒಂದು ಇಂಟರ್ನ್ಯಾಷನಲ್ ಡಾಟಾ ಪ್ರೈವೇಸಿ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ. ಓಕೆ, ಒಂದು ಡಾಟಾ ಪ್ರೈವೇಸಿ ಡೇ ಅನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್ ನಾವು? ಯಾವಾಗ ಅಂತ ಕೇಳಿದ್ರೆ ಸರ್ 28ಕ್ಕೆ ಆಚರಣೆ ಮಾಡ್ತೀವಾ? ಹೌದು, ಎಸ್ಟರ್ಡೇ. ಸೊ ಯಾವಾಗ ಅಂತ ಕೇಳಿದ್ರೆ ಈ ಒಂದು ಜನವರಿ 28ಗೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಏನು ಆಚರಣೆ ಮಾಡ್ತೀವಿ ಸರ್? ಈ ಒಂದು ಜನವರಿ 28ಗೆ ಇಂಟರ್ನ್ಯಾಷನಲ್ ಡಾಟಾ ಪ್ರೈವೇಸಿ ಡೇ ಅನ್ನು ಆಚರಣೆ ಮಾಡ್ತೀವಿ. ಸರ್ ಏನಂತ ಆಚರಣೆ ಮಾಡ್ತೀವಿ? ಇಂಟರ್ನ್ಯಾಷನಲ್ ಡಾಟಾ ಪ್ರೈವೇಸಿ ಡೇ ಅನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಜನವರಿ 28ಕ್ಕೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರೀ ಭೂಕುಸಿತ ಸಂಭವಿಸಿದ ಜಾವಾ ದ್ವೀಪವು ಯಾವ ದೇಶಕ್ಕೆ ಸೇರಿದ್ದಾಗಿದೆ ಅಂತ ಕೇಳಿದ್ರೆ. ಓಕೆ, ಈ ಒಂದು ಜಾವಾ ದ್ವೀಪ ಎಲ್ಲಿ ಕಂಡು ಬರ್ತದೆ ಸರ್? ಸರ್ ಇಂಡೋನೇಷ್ಯಾ, ಜಾವಾ ಎಲ್ಲೆಲ್ಲ ಅಲ್ವಾ, ಲಾಗಲ್ಲೆಲ್ಲ ಸರ್ ಸಾಕಷ್ಟು ನೋಡಿದ್ಬಿಟ್ಟಿದ್ದೀವಿ ಸರ್ ಇವಾಗ. ಜಾವಾ, ಇಂಡೋನೇಷ್ಯಾ. ಸೊ ಇದು ಯಾವುದಾಗುತ್ತೆ? ಈ ಒಂದು ಆಪ್ಷನ್ ಬಿ, ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಇಂಡೋನೇಷ್ಯಾ. ಜಾವಾ ದ್ವೀಪ ಎಲ್ಲಿ ಕಂಡು ಬರುತ್ತೆ? ಈ ಒಂದು ಇಂಡೋನೇಷ್ಯಾದಲ್ಲಿ ಕಂಡು ಬರುತ್ತೆ. ಅಂದರೆ ನಿಮ್ಗೆ ಇನ್ನೂ ಸಹ ಗೊತ್ತು, ಅತಿ ಹೆಚ್ಚು ದ್ವೀಪದಲ್ಲಿ ವಾಸ ಮಾಡ್ತಕ್ಕಂತಹ ಜನಸಂಖ್ಯೆ ಹೊಂದಿರತಕ್ಕಂತಹ ಒಂದು ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇಂಡೋನೇಷ್ಯಾ ರಾಷ್ಟ್ರ. ಸರ್ ಇಲ್ಲ ಸರ್, ಭಾರತ ಜನಸಂಖ್ಯೆ ಅತಿ ಹೈಯೆಸ್ಟ್ ಇದೆ. ಹೌದು, ಭಾರತ ಜನಸಂಖ್ಯೆ ಅತಿ ಹೈಯೆಸ್ಟ್ ಇದೆ. ಬಟ್ ಭಾರತದವರೆಲ್ಲರೂ ಸಹ ನಾವು ಈ ಐಲ್ಯಾಂಡಲ್ಲಿ ವಾಸ ಮಾಡ್ತಿದ್ದೀವಾ? ಇಲ್ಲ. ಬಟ್ ಅತಿ ಹೆಚ್ಚು ಐಲ್ಯಾಂಡಲ್ಲಿ ವಾಸ ಮಾಡ್ತಕ್ಕಂತಹ ಜನಸಂಖ್ಯೆ ಕಂಡು ಬರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಒಂದು ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಸರ್ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಬಹುದು, ಯಾವುದು ಅಂತ ಕೇಳಿದ್ರೆ ಈ ಒಂದು ಇಂಡೋನೇಷ್ಯಾ ಅತಿ ಹೆಚ್ಚು ಮುಸ್ಲಿಮನ ಹೊಂದಿರತಕ್ಕಂಥ ದೇಶವಾಗಿದೆ. ಸರ್ನಾ, ಸೊ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಒಂದು ಇಂಡೋನೇಷ್ಯಾ ದೇಶ ಅಂತ ಹೇಳ್ತೀವಿ. ಓಕೆ, ಇದು ಸಹ ಗೊತ್ತಿರಲಿ ಕೇಳಿ.
ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫಿಲಿಪೈನ್ಸ್ ಏನಿದೆಯಲ್ಲ, ಫಿಲಿಪೈನ್ಸ್ ಏನಿದೆ ಸರ್, ಏನೋ ಭತ್ತ ಏನೋ ಕೇಳಿದ್ದೀನಿ ಸರ್ ಎಲ್ಲೋ ಬುಕ್ಕಲ್ಲಿ. ಹೌದು, ಭತ್ತ ಕೇಳಿರ್ತೀರಾ. ಭತ್ತ ಸಂಶೋಧನೆ ಕೇಂದ್ರ ಏನು, ಈ ಒಂದು ಭತ್ತ ಸಂಶೋಧನೆ ಕೇಂದ್ರ ಕಂಡುಬರೋದು ಇಲ್ಲಿ ಅಂತ ಕೇಳಿದ್ರೆ ಈ ಒಂದು ಫಿಲಿಪೈನ್ಸಲ್ಲಿ ಕಂಡುಬರುತ್ತೆ. ಸರ್ ಎಕ್ಸಾಕ್ಟ್ ಒಂದು ಸಿಟಿ ಹೇಳಿ ಸರ್. ಮನಿಲಾ ಅಂತ ಹೇಳ್ತೀವಿ ಸರ್ನ. ಯಾವುದು ಈ ಒಂದು ಮನಿಲಾ. ಓಕೆ, ಸೊ ಹೇಗೆ ಮನೆಯಲ್ಲಿ ನೀವು ಭತ್ತವನ್ನು ಏನು ಮಾಡ್ತೀರಾ, ಸ್ವಚ್ಛ ಮಾಡ್ತೀರಾ ಅಂತ ನೆನ್ಪಿಟ್ಕೊಳ್ಳಿ. ನಿಮಗೆ ಮನಿಲಾನೂ ನೆನಪುಳಿತದೆ, ಮನಿನೂ ನೆನಪುಳಿತದೆ, ಫಿಲಿಪೈನ್ಸು ಸಹ ನೆನಪುಳಿತದೆ. ಓಕೆ, ಸೊ ಆ್ಯಂಡ್ ನಿಮಗೆ ಒಂದು ಮಾರ್ಕ್ಸ್ ಸಹ ಬರುತ್ತೆ. ಸೊ ಇದನ್ನು ಜಾಸ್ತಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಫೋಕಸ್ ಮಾಡಿ ಕೇಳಿದಾನೆ ಇದನ್ನು. ಓಕೆ, ಇದನ್ನು ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡೋನೇಷ್ಯಾದ ಜಾವ ದ್ವೀಪವು ಯಾವ ದ್ವೀಪ ಸಮೂಹದ ಭಾಗವಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವ ಒಂದು ದ್ವೀಪ ಸಮೂಹದ ಭಾಗವಾಗಿದೆ ಸರ್ ಇದು? ಯಾವುದು? ಗ್ರೇಟರ್ ಸುಂಡಾ ಐಲ್ಯಾಂಡ್ಸ್, ಲಕ್ಷದ್ವೀಪಗಳು, ಅಂಡಮಾನ್ ದ್ವೀಪಗಳು, ಕ್ಯಾರಿಬಿಯನ್ ದ್ವೀಪಗಳು ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಸರ್ ಇದಕ್ಕೆ? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಗ್ರೇಟರ್ ಸುಂಡಾ ಐಲ್ಯಾಂಡ್ಸ್. ಈ ಒಂದು ಗ್ರೇಟರ್ ಸುಂಡಾ ಐಲ್ಯಾಂಡ್ಸ್ನ ಒಂದು ದ್ವೀಪದ ಭಾಗವಾಗಿರ್ತಕ್ಕಂಥ ಒಂದು ದ್ವೀಪವೇ ಯಾವುದು ಅಂತ ಕೇಳಿದ್ರೆ ಸರ್, ಇಟ್ ಈಸ್ ಜಾವಾ ದ್ವೀಪ ಅಂತ ಹೇಳ್ತೀವಿ ಸರ್ನ. ಯಾವುದು? ಜಾವಾ ದ್ವೀಪ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರಕ್ಕೆ ಇತ್ತೀಚೆಗೆ ಯಾರು ಭಾಜನರಾಗಿದ್ದಾರೆ? ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ಜಸ್ಟ್ ಇದು ಕ್ವಶನ್ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ ನಿಮಗೆ. ಸೊ ಇವರು ಈ ಶುಭಾಂಶು ಶುಕ್ಲಾ ಏನಿದ್ದಾರಲ್ವಾ, ಸೊ ಇವರು ಯಾವಾಗ ಬಾಹ್ಯಾಕಾಶಕ್ಕೆ ಹೋದರು, ಏನು ಸಾಧನೆ ಮಾಡಿದ್ರು, ಇವ್ರ ಜೊತೆ ಯಾರ್ಯಾರು ಹೋಗಿದ್ರು, ನಮ್ಮ ಭಾರತೀಯರು ಇವರು ಒಬ್ಬರೇ ಹೋಗಿದ್ರಾ, ಅಥವಾ ಇವರು ಯಾವ ಒಂದು ಮಿಷನ್ ಅಡಿಯಲ್ಲಿ ಹೋಗಿದ್ರು? ಹೌದಾ? ಓಕೆ, ಎಕ್ಸಾಮ್ 4 ಅಥವಾ ಏನು ಎಕ್ಸಾಮ್ 5? ಸೊ ಇದೆಲ್ಲ ಸಹ ಇವರು ಹಿಂದೆ ಮುಂದೆ ಕತೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇವರ ಒಂದು ಹೆಸರ ಮೇಲೆ ಒಂದು ರೋಡ್ಗೆ ನಾಮಕರಣ ಮಾಡಿದ್ದಾರೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? UP ಕಂಡುಬರುತ್ತೆ. ಯಾವ ಒಂದು ಸಿಟಿಯಲ್ಲಿ ಕಂಡುಬರುತ್ತೆ ಸರ್? ಲಕ್ನೋ ಅಲ್ಲಿ ಕಂಡುಬರುತ್ತೆ. ಯಾಕೆ ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಲಕ್ನೋ ಅಂತ ಹೇಳ್ತೀವಿ ಸರ್. ನಾವು ಅವ್ರ ಹೋಮ್ ಟೌನ್ ಅಂತ ಹೇಳ್ತೀವಿ, ಅದು ಲಕ್ನೋ ಅನ್ನೋದು. ಸೊ ಇವೆಲ್ಲವೂ ಸಹ ಹಿಂದಿನ ಕತೆ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು. ಓಕೆ, ದ ಫೇಮಸ್ ಪರ್ಸನಾಲಿಟಿ ಏನಿದಾರಲ್ವಾ, ಸೊ ನಿಮಗೆ ನೆನ್ಪಿಟ್ಕೊಳ್ಳಿ, ಮುಂಬರ್ತಕ್ಕಂಥ SSC ಎಕ್ಸಾಮಲ್ಲಿ ಆ್ಯಂಡ್ ದೆನ್ RRB ಎಕ್ಸಾಮಲ್ಲಿ ಫಿಕ್ಸ್ ನಿಮಗೆ ಇಬ್ಬರು ವ್ಯಕ್ತಿಗಳ ಮೇಲೆ ಕೇಳ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ ಆ್ಯಂಡ್ ದೆನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಲಿಂಕ್ ಇಟ್ಕೊಂಡು. ಯಾರು ಅಂತಂದರೆ ಒಂದು ಶುಭಾಂಶು ಶುಕ್ಲಾ ಅವರು, ಆ್ಯಂಡ್ ದೆನ್ ಇನ್ನೊಂದು ಯಾರು ಅಂತಂದರೆ ಸುನೀತಾ ಅವರು. ಓಕೆ, ಯಾರು? ಸುನೀತಾ ಅವರು. ಯಾಕಂದರೆ ಇವರು ರೀಸೆಂಟಾಗಿ ನಾಸಾದಿಂದ ನಿವೃತ್ತಿ ಹೊಂದಿದ್ದಾರೆ, ಒಂದು ರೀಸನ್. ಆ್ಯಂಡ್ ಇನ್ನೊಂದು, ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸ್ಟೇಷನಲ್ಲಿ ಲಾಸ್ಟ್ ವರ್ಷ ಅತಿ ಹೆಚ್ಚು ದೀರ್ಘಾವಧಿ ಕಾಲ ಇವರಿದ್ದರು. ಓಕೆ, ಯಾಕೆ ಅಂತಂದರೆ ಅದು ಪ್ರಾಬ್ಲಮ್ ಟೆಕ್ನಿಕಲ್ ಎರರಿಂದ ಸಹ ಇದ್ದರು. ಆ್ಯಂಡ್ ದೆನ್ ರಿಟರ್ನ್ ಮೇಲಿ ಬಂದರು ಇವರು. ಓಕೆ, ಇದ್ರ ಮೇಲೆ ನಿಮಗೆ ಮೊನ್ನೆ SD ಎಕ್ಸಾಮಲ್ಲಿ ಕೇಳಿದ ನೋಡಿ ಪ್ರಶ್ನೆ, ಯಾರು ಹೋಗಿರಲಿಲ್ಲ ಅಂತ. ಯಾರು ಅಂತಂದರೆ ಅದಕ್ಕೆ ಆನ್ಸರ್ ಆಗಿರೋ ಶುಭಾಂಶು ಶುಕ್ಲಾ ಅವರಾಗಿತ್ತು. ಯಾಕಂದರೆ ಇವ್ರ ಜೊತೆ ಹೋಗಿರಲಿಲ್ಲ ಅವರು ಬೇರೆ ಮಿಷನ್ ಅಡಿಯಲ್ಲಿ ಹೋಗಿದ್ರು ಸರ್. ಸೊ ಅದು ನಿಮ್ಗೆ ಗೊತ್ತಾಗಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಫೇಮಸ್ ಪರ್ಸನಾಲಿಟಿ ಯಾರ್ಯಾರಿದ್ದಾರಲ್ವಾ, ಮೀನ್ಸ್ ಇವಾಗ ನ್ಯೂಸಲ್ಲಿ ಇರಬೇಕು, ಒಂದು ನ್ಯೂಸಲ್ಲಿ ಇರಬೇಕು, ಅವ್ರಿಗೆ ಏನಾದರೂ ಅವಾರ್ಡ್ ಕೊಟ್ಟಿರಬೇಕು. ಸೊ ಅವರ ಒಂದು ಹಿಂದಿನ ಕಥೆ ಏನಿದೆ ಅಲ್ವಾ, ಅವರ ಜಾತಕವನ್ನು ಒಂದ್ಸರಿ ತೆಗೆದು ಇಟ್ಕೊಂಡ್ಬಿಡಿ, ಮೀನ್ಸ್ ಅದು ನಿಮಗೆ ಯೂಸ್ ಆಗುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಅಭಿನಂದನ್ ವರ್ಧಮಾನ್ ಅವರು ಅವಾಗ 2019 ನ್ಯೂಸಲ್ಲಿ ಇದ್ರಲ್ವ ಇವರು. ಆ್ಯಂಡ್ ನೆಕ್ಸ್ಟ್ ನೀರಜ್ ಚೋಪ್ರಾ ಅವರು, ಆ್ಯಂಡ್ ನೆಕ್ಸ್ಟ್ ವಿಕ್ರಮ್ ಬಾತ್ರಾ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಗಲ್ಫ್ ಫುಡ್ ಪ್ರದರ್ಶನವು ಯಾವ ವಲಯಕ್ಕೆ ಸಂಬಂಧಿಸಿದ ಜಾಗತಿಕ ವೇದಿಕೆಯಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಈ ಒಂದು ಗಲ್ಫ್ ಫುಡ್ ಸರ್, ಫುಡ್ ಅಂತ ಹೇಳುತ್ತೆ, ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಹೇಳ್ತೀವಿ ಸರ್ನ. ಸೊ ಬೆವರೇಜ್, ಇದು ವರ್ಡ್ ನೆನ್ಪಿಟ್ಕೊಳ್ಳಿ. ಬೆವರೇಜ್ ಅಂತಂದರೆ ಏನು? ಪಾನೀಯಗಳು ಅಂತ ಹೇಳ್ತೀವಿ ಸರ್ನ. ಏನು? ಪಾನೀಯಗಳು. ನಾಟ್ ಆಲ್ವೇಸ್ ಬೇವರೇಜಸ್ ಅಂತ ಅಂದರೆ ಏನು ನೈಟ್ ರೈಡ್ ಹಾಕ್ತದಲ್ಲ ಮನುಷ್ಯ, ಅದು ಹಾಟ್ ಡ್ರಿಂಕ್ಸ್ ಮಾತ್ರ ಅಲ್ಲ, ಪಾನೀಯಗಳು ಯಾವುದೇ ಬರಲಿ ಅದನ್ನು ಎಲ್ಲವನ್ನೂ ಸಹ ನಾವು ಒಂದೇ ಒಂದು ವರ್ಡಲ್ಲಿ ಹೇಳ್ತೀವಿ. ಏನಂತ ಹೇಳ್ತೀವಿ ಅಂದರೆ ಈ ಒಂದು ಬೇವರೇಜಸ್ ಅಂತ ಹೇಳ್ತೀವಿ ಸರ್. ನಾನು ಇದು ನೆನ್ಪಿಟ್ಕೊಳ್ಳಿ, ಇದನ್ನು ನಿಮಗೆ ಕೇಳ್ಬೋದು, ಇದು ನಿಮಗೆ ಇಂಗ್ಲೀಷಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ದತ್ತಾಂಶ ಗೌಪ್ಯತಾ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ರೆ, ಯಾವಾಗ ಆಚರಣೆ ಮಾಡ್ತೀವಿ ಸರ್ ಇದನ್ನು? ನಾವು ಜನವರಿ 28ಕ್ಕೆ ಆಚರಣೆ ಮಾಡ್ತೀವಿ. ಸೊ ಹಾಗಾದರೆ ಅದರ ಒಂದು ಪ್ರಮುಖ ಉದ್ದೇಶವೇನು? ಏನು ಉದ್ದೇಶ ಅಂತ ಕೇಳಿದ್ರೆ, ವೈಯಕ್ತಿಕ ದತ್ತಾಂಶದ ರಕ್ಷಣೆ ಮತ್ತು ಗೌಪ್ಯತೆಯ ಬಗ್ಗೆ ಅರಿವನ್ನು ಮೂಡಿಸುವುದು ಅಂತ ಹೇಳ್ತೇವೆ ಹೆಸರನ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 16ನೇ ಶೃಂಗಸಭೆಯಲ್ಲಿ ಭಾರತವು ಯಾವ ಒಕ್ಕೂಟದೊಂದಿಗೆ ತನ್ನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಅಂತಿಮಗೊಳಿಸಿದೆ ಅಂತ ಕೇಳಿದ್ರೆ, 16ನೇ ಶೃಂಗಸಭೆಯಲ್ಲಿ ಯಾವ ಒಂದು 16ನೇ ಶೃಂಗಸಭೆಯಲ್ಲಿ ಸರ್, ಯಾವ ಒಂದು ಒಕ್ಕೂಟದೊಂದಿಗೆ ಸರ್ ಇದು? ಯಾವ ಒಕ್ಕೂಟ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಯುರೋಪಿಯನ್ ಒಕ್ಕೂಟ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಯುರೋಪಿಯನ್ ಒಕ್ಕೂಟ. ಯುರೋಪಿಯನ್ ಅಧ್ಯಕ್ಷರು ಬಂದಿದ್ರಲ್ವ ರೀಸೆಂಟಾಗಿ ನಮ್ಮ ಯಾವುದಕ್ಕೆ ಗಣರಾಜ್ಯೋತ್ಸವಕ್ಕೆ? ಯಾರ್ಯಾರು ಬಂದಿದ್ರು ಸರ್? ಒಂದು ಉರ್ಸುಲಾ ಅವರು ಬಂದಿದ್ರು, ಇನ್ನೊಂದು ಯಾರು ಸರ್? ಆಂಟೋನಿಯೋ ಕೋಸ್ಟಾ ಅವರು ಬಂದಿದ್ರು. ಇವರು ಬಂದಿದ್ರಲ್ವಾ? ಓಕೆ, ಇಬ್ಬರನ್ನು ಸಹ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಗಟ್ಟಲು UGC ಯಾವ ಕೋಶಗಳನ್ನು ಸ್ಥಾಪಿಸುವುದಾಗಿ ಕಡ್ಡಾಯಗೊಳಿಸಿದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಎಂಥವ್ರ ಬಾಯಲ್ಲಿ ಎಂತೆಂತಹ ಮಾತುಗಳು. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಗಟ್ತಾರಂತೆ. ಸೊ ಇದಕ್ಕೆ ಒಂದು ಕೋಶವನ್ನು ಸ್ಥಾಪನೆ ಮಾಡ್ತಾ ಇದ್ದಾರಂತೆ, ಕಡ್ಡಾಯಗೊಳಿಸ್ತಾ ಇದ್ದಾರಂತೆ. ಯಾವುದು ಸರ್? ಯಾವುದು ಅಂತ ಕೇಳಿದ್ರೆ ಒಂದು ಸಮಾನ ಅವಕಾಶ ಕೋಶಗಳು ಅಂತ ಹೇಳ್ತೀವಿ. ಬಟ್ ದ ಕಾಲಮ್ಮೆ ಇದೆ ನಮ್ಮ
ನಾವು ಅಡ್ಮಿಷನ್ ಮಾಡ್ತಾ ಇದ್ರೆ ನಮಗೆ ಒಂದು ಕಾಲಮ್ ಇದೆ, ಕ್ಯಾಸ್ಟ್ ಕಾಲಮ್, ಸರಿನಾ? ಆ ಕ್ಯಾಸ್ಟ್ ಕಾಲಮಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ, ಯಾರು ಯಾವ ಜಾತಿ ಇದ್ದಾರೆ, ನಾನು ಯಾವ ಜಾತಿ ಇದ್ದೀನಿ, ಸರಿನಾ? ಸೊ ಇವನ್ ಹೇಳಬೇಕು ಅಂತಂದರೆ, ಒಂದು ಮಗುವಿಗೆ, ಒಬ್ಬ ವಿದ್ಯಾರ್ಥಿಗೆ ಮತ್ತೊಬ್ಬರ ಜಾತಿ ಬೇಕಾಗಿಲ್ಲ, ಮೊದಲು ಅವನ ಜಾತಿಯೂ ಸಹ ಅವನಿಗೆ ಬೇಕಾಗಿಲ್ಲ, ಬಟ್ ಅವನ ಜಾತಿಯೂ ಸಹ ಅವನಿಗೆ ಗೊತ್ತಾಗಿರೋದು ಯಾವಾಗ ಅಂತ ಕೇಳಿದ್ರೆ, ಈ ಒಂದು ನಾವು ಅಡ್ಮಿಷನ್ ಮಾಡೋಕೆ ಹೋದಾಗ, ಆ್ಯಂಡ್ ದೆನ್ ನಮ್ಮ ಯಾವುದೋ ಒಂದು ಸ್ಕಾಲರ್ಶಿಪ್ ಹಾಕುವಾಗ, ಇಲ್ಲಾಂದರೆ ಯಾವುದೋ ಒಂದು ಸ್ಕೂಲಿಂದನೇ ಗೊತ್ತಾಗುತ್ತೆ ಮನುಷ್ಯನಿಗೆ, ಅಲ್ಲಿಂದ ಯಾವುದೂ ಸಹ ಗೊತ್ತಾಗೋದಿಲ್ಲ, ಸರಿನಾ? ಸೊ ಇದು ಸಹ ಚೇಂಜಸ್ ತರಬೇಕಾಗತ್ತೆ. ಸೊ ಅದಕ್ಕೆ ತಂದಿದ್ದಾರೆ, ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚಟ್ಟರ್ಗಲ ಪಾಸ್, ಯಾವುದೋ ಒಂದು ಚಟ್ಟರ್ಗಲ ಪಾಸ್ ಭಾರತದ ಯಾವ ಭಾಗದಲ್ಲಿದೆ ಅಂತ ಕೇಳಿದ್ದೀನಿ. ಯಾವ ಭಾಗದಲ್ಲಿದೆ ಸರ್ ಈ ಒಂದು ಚಟ್ಟರ್ಗಲ ಪಾಸ್, ಯಾವ ಭಾಗದಲ್ಲಿದೆ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಈ ಜಮ್ಮು ಕಾಶ್ಮೀರ. ಯಾವುದೋ ಒಂದು ಚಟ್ಟರ್ಗಲ ಪಾಸ್ ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಜಮ್ಮು ಕಾಶ್ಮೀರ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಪುರಾತತ್ವಜ್ಞರು ನವಶಿಲಾಯುಗದ ಪ್ರಾಚೀನ ಅವಶೇಷಗಳನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಕೇಳಿದ್ರೆ ನಿಯೋಲಿಥಿಕ್ ಏಜ್. ಯಾವುದು ಈ ಒಂದು ನಿಯೋಲಿಥಿಕ್ ಏಜ್ ಅಂತ ಹೇಳ್ತೀವಿ. ಎಲ್ಲಿ ಹಚ್ಚಿದ್ದಾರೆ ಸರ್ ಇದು? ಸರ್ ಎಲ್ಲಿ ಸರ್ ಲಕ್ಕುಂಡಿಯಲ್ಲಿ. ಎಲ್ಲಿ? ಒಂದು ಲಕ್ಕುಂಡಿ. ಫುಲ್ ಫೇಮಸ್ ಆಗಿಬಿಡ್ತು ನೋಡಿ ಲಕ್ಕುಂಡಿ ಪ್ಲೇಸ್. ಈ ಲಕ್ಕುಂಡಿ ರಿಲೇಟೆಡ್ ನಿಮಗೆ ಪ್ರಶ್ನೆಗಳು ಬರಬಹುದು. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅವ್ರಿಗೆ ಹೇಳ್ತಿದ್ದೀನಿ ಅದನ್ನು. ಓಕೆ, ಸ್ಟೇಟ್ ಗೌರ್ಮೆಂಟ್ ಯಾರು ಓದ್ತಾ ಇದ್ರಲ್ಲ ಅವರಿಗೆ ನಿಮಗೆ ಇದು ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ, ಈ ಲಕ್ಕುಂಡಿಯ ಐತಿಹಾಸಿಕ ನಿಯೋಲಿಥಿಕ್ ಏಜು ಅದು ಇದು ಕತೆ, ಅಲ್ಲಿ ಬಂಗಾರ ಸಿಕ್ತು, ಬೆಳ್ಳಿ ಸಿಕ್ತು, ತಗಡು ಸಿಕ್ತು, ಎಂತ ಸಹ ಬೇಕಾಗಿಲ್ಲ. ಅಲ್ಲಿ ಏನು ಅಂತಾರೆ, ಈ ಒಂದು ಲಕ್ಕುಂಡಿ ರಿಲೇಟೆಡ್ ಯಾರ್ಯಾರಿದ್ದಾರೆ, ಓಕೆ, ನಿಮ್ಗೆ ಯಾರು ಬರ್ತಾರೆ? ಚಾಲುಕ್ಯರು ಬರ್ತಾರೆ. ಓಕೆ, ಕಲ್ಯಾಣಿಯ ಚಾಲುಕ್ಯರು ಬರ್ತಾರೆ. ಸ್ಪೆಷಲಿ ಈ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಓದ್ಕೊಳ್ಳಿ. ಅವ್ರ ರಿಲೇಟೆಡ್ ಈ ಒಂದು ಲಕ್ಕುಂಡಿ ಏನೇನು ಇಂಟ್ರೆಸ್ಟ್ ಇದೆ ಅಲ್ವಾ, ಫ್ಯಾಕ್ಟ್ಗಳಿದಾವಲ್ವಾ, ಆ ಫ್ಯಾಕ್ಟ್ಗಳನ್ನು ಒಂದು ಸಪ್ರೇಟಾಗಿ ನೋಟ್ ಮಾಡ್ಕೊಳ್ಳಿ ನೀವು. ಓಕೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿಗೆ ಓದೋರು. ಸೊ ಅಲ್ಲಿಂದ ನಿಮಗೆ ಪ್ರಶ್ನೆನ ಎತ್ತಾಕೊಳ್ತಾರೆ ನೋಡಿ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಕೆ ಎಕ್ಸಾಮ್ ಇರ್ಬೋದು, ಇಲ್ಲಾಂದರೆ KPSC ಯಾರಾದರೂ ನಡೆಸ್ಬೋದು ಎಕ್ಸಾಮ್. ಸೊ ಅಲ್ಲಿ ನಿಮಗೆ ಇದ್ರ ಮೇಲೆ ಫೋಕಸ್ ಮಾಡ್ಕೊಳ್ತಾನೆ. ಒಂದು ರೀತಿ ಇದನ್ನು ಆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ನೀಟಾಗಿ ಆ ಲಕ್ಕುಂಡಿ ರಿಲೇಟೆಡ್ ಏನಿದೆ ಅಲ್ವಾ ಅದನ್ನು ಓದ್ಕೊಳ್ಳಿ, ನಿಮಗೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶಿಷ್ಟ ಸೇವೆ ಮತ್ತು ವೃತ್ತಿಪರರಿಗಾಗಿ ಇತ್ತೀಚೆಗೆ ಯಾವ ರಾಜ್ಯದ ಪೊಲೀಸ್ ಪಡೆಗೆ ರಾಷ್ಟ್ರಪತಿಗಳ ಪೊಲೀಸ್ ಕಲರ್ ಗೌರವ ನೀಡಲಾಗಿದೆ ಅಂತ ಕೇಳಿದ್ರೆ, ಓಕೆ, ಪ್ರೆಸಿಡೆಂಟ್ ಪೊಲೀಸ್ ಕಲರ್ ಗೌರವ ಯಾರಿಗೆ ನೀಡಲಾಗಿದೆ ಸರ್? ಇದು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಸಿಕ್ಕಿಂ ಪೊಲೀಸ್ ಅಂತ ಹೇಳಿದ್ವಿ. ಸರ್ ಯಾರಿಗೆ ನೀಡಲಾಗಿದೆ ಅಂದರೆ ಈ ಒಂದು ಸಿಕ್ಕಿಂ ಪೊಲೀಸ್ ಅವರಿಗೆ ನೀಡಲಾಗಿದೆ. ಯಾವ ಒಂದು ಪ್ರಶಸ್ತಿ ಸರ್? ಪ್ರೆಸಿಡೆಂಟ್ ಪೊಲೀಸ್ ಕಲರ್ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾವ ಒಂದು ಪೊಲೀಸರಿಗೆ ಅಂತ ಕೇಳಿದ್ರೆ ಒಂದು ಸಿಕ್ಕಿಂ ಪೊಲೀಸರಿಗೆ. ಆ್ಯಂಡ್ ದೆನ್ ರೀಸೆಂಟಾಗಿ ಒಂದು ವಿಡಿಯೋ ಸಹ ನೋಡ್ತಾ ಇದೆ, ಸಿಕ್ಕಿಂ ಪೊಲೀಸ್ ಹೇಗೆ ಅಂತಂದರೆ ಮ್ಯಾಕ್ಸಿಮಮ್ ಫ್ರೆಂಡ್ಲಿ ಇದ್ದಾರೆ. ಓಕೆ, ವಿಡಿಯೋದಲ್ಲಿ ಹಾಗೆ ಕಾಣ್ತಿದ್ರು, ಏನು ರಿಯಾಲಿಟಿ ಆಗಿದ್ದಾರೋ ಗೊತ್ತಿಲ್ಲ, ಬಟ್ ರಿಯಾಲಿಟಿಯಲ್ಲಿ ಹಾಗೆ ಇರ್ಬೋದು ಅನ್ಸುತ್ತೆ ಐ ಥಿಂಕ್. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲೂ ಸಹ ಇದ್ದಾರಲ್ವ, ಅವರು ಯಾವಾಗಲೂ ಸಹ ವಿಡಿಯೋದಲ್ಲಿ ಏನು ಚೆನ್ನಾಗಿ ಕಾಣ್ತಿದ್ದಾರಾ? ಇಲ್ಲ ಅಲ್ವಾ? ಬಟ್ ದ ಬೆಸ್ಟ್ ಪೊಲೀಸ್ ಆ್ಯಂಡ್ ದೆನ್ ದ ಬೆಸ್ಟ್ ಕಾಪ್ಸ್ ಅಂತ ಇವರಿಗೆ ಜಾಸ್ತಿ. ಓಕೆ, ಇವ್ರಿಗೆ ಜಸ್ಟ್ ಇದೊಂದು ಅವಾರ್ಡ್ ಕೊಡೋದಲ್ಲ, ಅವಾರ್ಡ್ ಕೊಡೋದ್ರ ಬದಲಾಗಿ ಇವಾಗ ನೆಟಿಜನ್ಸ್ ಅಂತ ಹೇಳ್ತೀವಲ್ವ, ಸೊ ಅವ್ರು ಸಹ ಇವರಿಗೆ ಪ್ರೇಸ್ ಮಾಡ್ತಾ ಇದ್ದಾರೆ ದ ಸಿಕ್ಕಿಂ ಪೊಲೀಸ್ಗೆ. ಓಕೆ, ಎಷ್ಟು ಒಳ್ಳೆ ಇದ್ದಾರೆ ಇಲ್ಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಧಿಕೃತವಾಗಿ ಹೊರಬಂದ ದೇಶ ಯಾವುದು ಸರ್? ಇದು ಯಾವುದು ದೇಶ ಸರ್? ಈ ಒಂದು ಅಮೇರಿಕನೇ ಆಗಿರಬೇಕು ಸರಿನಾ? ಯಾವ ದೇಶ? ಈ ಒಂದು ಅಮೇರಿಕಾ ಅಂತ ಹೇಳ್ತೇವೆ ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಮಕ್ಕಳ ಮಾನಸಿಕ ಆರೋಗ್ಯ ರಕ್ಷಣೆಗಾಗಿ 15 ವರ್ಷದ ಒಳಗಿನವರಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಲು ಮುಂದಾಗಿರುವ ದೇಶ ಯಾವುದು ಅಂತ. 15 ವರ್ಷದ ಒಳಗೆ ಇದೆಯಾ ನೀನು ನ್ಯೂಸ್ನ ಮೀನ್ಸ್ ಯಾವುದು ಸೋಷಿಯಲ್ ಮೀಡಿಯಾನ ನೀನು ನೋಡಬೇಡ ಅಂತ ಹೇಳ್ತದೆ. ಯಾವ ದೇಶ ಸರ್ ಅದು? ಯಾವ ದೇಶ ಅಂತ ಕೇಳಿದ್ರೆ ಸರ್ ಫ್ರಾನ್ಸ್ ದೇಶ. ಓಕೆ, ಯಾವ ದೇಶ? ಒಂದು ಫ್ರಾನ್ಸ್ ದೇಶ. ಯಾಕೆ ಆ ದೇಶಗಳೆಲ್ಲವೂ ಸಹ ಉದ್ಧಾರ ಆಗ್ತಿದ್ದಾವೆ ಅಂತ ಕೇಳಿದ್ರೆ ಈ ರೀತಿಯ ಕೆಲವೊಂದು ರೂಲ್ಸ್ಗಳನ್ನು ತರ್ತಿದ್ದಾರೆ ಅಲ್ಲಿ. ಇವಾಗ ನೀವು ರೀಸೆಂಟಾಗಿ ನೋಡಿ, ಆಸ್ಟ್ರೇಲಿಯಾ ದೇಶ 16 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ಮಕ್ಕಳಿಗೆ ಅವರು ಸಹ ಈ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅಲ್ವಾ ನಿಷೇಧ ಮಾಡಿದರು. ಓಕೆ, ಸೊ ಇವಾಗ ಆ 16 ವರ್ಷಕ್ಕಿಂತ ಮಕ್ಕಳು ಕಡಿಮೆ ಇರ್ತಕ್ಕಂಥ ಮಕ್ಕಳು ಏನಾದರೂ ಅದು ನೋಡಿ ಬರೋದು ಕಂಡು ಬಂತು ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಲ್ಲ. ಮೊದಲು ಅವ್ರ ಪೇರೆಂಟ್ಸ್ಗೆ ಇದ್ರೇನೋ ಕರ್ಕೊಂಡು ಹೋಗ್ತಾರೆ ಹೊಡೆದು. ಓಕೆ, ಬಿಕಾಸ್ ಯಾಕಂದರೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ನೀವು ಯಾಕೆ ಬಿಡ್ತಿದ್ದೀರಾ ಅವ್ರನ್ನ? ಓಕೆ, ಹಿ ಈಸ್ ದ ಅಸೆಟ್ ಆಫ್ ಅವರ್ ಕಂಟ್ರಿ. ಸೊ ನೀವು ಹೇಗೆ ಅದನ್ನು ಹಾಳು ಮಾಡ್ತಿದ್ದಾರೆ ನಮ್ಮ ಅಸೆಟ್ನ ಅಂತ ಅವ್ರು ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಫ್ರಾನ್ಸ್ ಸಹ ಮಾಡ್ತಾ ಇದ್ದಾರೆ. ಓಕೆ, ಬಟ್ ನಮ್ಮ ಇಂಡಿಯಾದಲ್ಲಿ ಊಟ ಮಾಡ್ತಿಲ್ಲ, ಕೈಯಲ್ಲಿ ಮೊಬೈಲ್ ತಗೋ, ಚಿಂಟು ಹಚ್ಕೊಂಡು ಮೊಬೈಲ್ ಸ್ಟಾರ್ಟ್ ಮಾಡು. ಓಕೆ, ದ ಅಡಿಕ್ಷನ್ ಹೇಗೆ ಅಂತಾರೆ ಫಸ್ಟು ತಂದೆ ತಾಯಿಗಳನ್ನ ಕೊಡೋದು ಇದಕ್ಕೆ. ಸೊ ನಿಮ್ಮ ಮನೆಯಲ್ಲೂ ಸಹ ಚಿಕ್ಕ ಮಕ್ಕಳು ಇದ್ದರು ಅಂತಂದರೆ ಅವರಿಗೆ ಮೊಬೈಲ್ ಅಡಿಕ್ಷನ್ನ ಹಾಕಬೇಡಿ. ಓಕೆ, ಮೊಬೈಲ್ ಅಡಿಕ್ಷನ್ನ ಅದೊಂದು ರೀತಿ ಕೆಟ್ಟ ಅಭ್ಯಾಸ. ಓಕೆ, ದ ಸರ್ಟನ್ ಏಜ್ ಆದ ನಂತರ, ಓಕೆ, ಒಂದು 10 ಏಜ್ ಆದ ನಂತರ ಅವ್ರಿಗೆ ಕೊಡಿ ಮೊಬೈಲ್, ಪ್ರಾಬ್ಲಮ್ ಇಲ್ಲ. ಬಟ್ ಹುಟ್ಟಿದಾಗಿಂದ ಕೈಯಾಗಿ ಹೇಗೆ ಅಂತಂದರೆ ಅವ್ರು ಮೊಬೈಲೇ ತೊಗೊಂಡು ಬರ್ತಾರೆ. ಆ ರೀತಿ ಮೈಂಡ್ ಬೆಳವಣಿಗೆ ಕುಂಠಿತವಾಗುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದು ನೆನ್ಪಿಟ್ಕೊಳ್ಳಿ, ಯಾವ ದೇಶ? ಒಂದು ಫ್ರಾನ್ಸ್ ದೇಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, 2026 ಗಣರಾಜ್ಯೋತ್ಸವದಲ್ಲಿ ಪರೇಡ್ನಲ್ಲಿ ಪ್ರದರ್ಶಿಸಲಾದ DRDO ಅಭಿವೃದ್ಧಿಪಡಿಸಲಾದ ಹೈಪರ್ಸಾನಿಕ್ ಗ್ಲೈಡ್ ಕ್ಷಿಪಣಿಯ ವೇಗ ಎಷ್ಟು ಅಂತ ಕೇಳಿದ್ರೆ ಸರ್, ಈ ಒಂದು ಗ್ಲೈಡ್ ಕ್ಷಿಪಣಿಯ ವೇಗ ಎಷ್ಟಾಗಿದೆ ಸರ್? ಇದು ಎಷ್ಟು ಅಂತ ಕೇಳಿದ್ರೆ ಸರ್ ಮ್ಯಾಕ್ 5+ ಆಗಿದೆ ಅಂತ ಹೇಳ್ತೀವಿ. ಸರ್ ಎಷ್ಟಾಗಿದೆ? ಒಂದು ಮ್ಯಾಕ್ 5+ ಈ ಒಂದು ಗ್ಲೈಡ್ ಕ್ಷಿಪಣಿಯ ವೇಗ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಭಾರತ ಸೂರ್ಯಾಸ್ತ್ರ ಎಂಬ ದೀರ್ಘ ಶ್ರೇಣಿಯ ರಾಕೆಟ್ ಫಿರಂಗಿ ವ್ಯವಸ್ಥೆಯನ್ನು ಅಮೆರಿಕದ ಯಾವ ವ್ಯವಸ್ಥೆಗೆ ಹೋಲಿಸಲಾಗುತ್ತದೆ ಅಂತ ಕೇಳಿದಾನೆ. ಓಕೆ, ಕಂಪೇರ್ ಮಾಡೋದೇ ಆಯಿತು ನಮ್ಮದು. ಯಾವ ದೇಶಕ್ಕೆ ಹೋಲಿಸ್ತೀವಿ ನಾವು?
ಯಾವ ದೇಶಕ್ಕೆ ಅಂತ ಕೇಳಿದ್ರೆ ಸರ್ ಈ ಒಂದು ಹಿಮಾರ್ಸ್ಗೆ ಹೋಲಿಸ್ತೀವಿ. ಸರ್ನ ಯಾವುದಕ್ಕೆ ಹೋಲಿಸ್ತೀವಿ ಅಂದರೆ ಈ ಒಂದು ಹಿಮಾರ್ಸ್ಗೆ ಹೋಲಿಸ್ತೀವಿ. ಯಾವ ದೇಶದ ಸರ್ ಈ ಒಂದು ಫಿರಂಗಿ, ಯಾವ ದೇಶದ್ದು ಅಂತ ಕೇಳಿದ್ರೆ ಈ ಒಂದು ಅಮೆರಿಕಾದ ರಕ್ಷಣಾ ಫಿರಂಗಿ ಅಂತ ಹೇಳ್ತೀವಿ. ಸರ್ನ ರಾಕೆಟ್ ಫಿರಂಗಿ ವ್ಯವಸ್ಥೆ ಅಂತ ಹೇಳ್ತೀವಿ. ಯಾವುದು ಈ ಒಂದು ಹಿಮಾರ್ಸ್ ಅನ್ನೋದು ಯಾವುದನ್ನು ಹೋಲಿಕೆ ಮಾಡ್ತಿದ್ವಿ ಅಂದರೆ ಈ ಒಂದು ಸೂರ್ಯಾಸ್ತರಿಗೆ ಹೋಲಿಕೆ ಮಾಡ್ತಾ ಇದೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಭೌಗೋಳಿಕ ದಿನ ನ್ಯಾಷನಲ್ ಜಿಯೋಗ್ರಾಫಿಕ್ ಡೇ ಎಂದು ಯಾವಾಗ ಆಚರಣೆ ಮಾಡಲಾಗ್ತದೆ ಅಂತ ಕೇಳಿದ್ದೇನೆ. ಸರ್ನ ಯಾವಾಗ ಆಚರಣೆ ಮಾಡ್ತೀವಿ ಸರ್ ಇದನ್ನು? ಯಾವಾಗ ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಜನವರಿ 27 ಇವಾಗ ಈ ಒಂದು ಜನವರಿ 27ಗೆ ನಾವು ನ್ಯಾಷನಲ್ ಜಿಯೋಗ್ರಾಫಿಕ್ ಡೇ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ನ್ಯಾಷನಲ್ ಜಿಯೋಗ್ರಾಫಿಕ್ ಸೊಸೈಟಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಓಕೆ, ಯಾವುದು ಈ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಸೊಸೈಟಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ 27 ಜನವರಿ 1888 ಅಂತ ಹೇಳಬೇಕಾಗುತ್ತೆ. ಸರ್ ಏನು 1888 ಅಂತ ಹೇಳ್ತೀವಿ. ಸರ್ ಯಾವುದು ನ್ಯಾಷನಲ್ ಜಿಯೋಗ್ರಾಫಿಕ್ ಸೊಸೈಟಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೂರ್ಯಾಸ್ತ್ರ ಕ್ಷಿಪಣಿ ವ್ಯವಸ್ಥೆಯು ಯಾವ ಯೋಜನೆಯಡಿಯಲ್ಲಿ ಭಾರತದ ರಕ್ಷಣಾ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದ್ರೆ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭೈರವ ಬೆಟಾಲಿಯನ್ ತನ್ನ ವಿಶೇಷ ಯುದ್ಧ ಸಾಮರ್ಥ್ಯವನ್ನು ಎಲ್ಲಿ ಪ್ರದರ್ಶಿಸಿತ್ತು ಅಂತ ಕೇಳಿದಾನೆ. ಓಕೆ, ಸೊ ಏನೋ ಇಷ್ಟ ಆಯಿತು ಭೈರವ ಬೆಟಾಲಿಯನ್, ನೀವು ನೋಡಿಬೇಕಾದ್ರೆ ಇನ್ನು ಸೋಷಿಯಲ್ ಮೀಡಿಯಲ್ಲಿ ಸಿಗುತ್ತೆ ಇದು ವಿಡಿಯೋ ಭೈರವ ಬೆಟಾಲಿಯನ್ದು. ಓಕೆ, ಸೊ ಎಲ್ಲಿ ಪ್ರದರ್ಶನ ಮಾಡಿದ್ದಾರೆ ಸರ್ ಅವರು? ಎಲ್ಲಿ ಅಂದರೆ ಈ ಒಂದು ಗಣರಾಜ್ಯೋತ್ಸವ ಪರೇಡ್ 2026 ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಸರ್ ಯಾರು? ಒಂದು ಭೈರವ ಬೆಟಾಲಿಯನ್ ಅವರು. ಓಕೆ, ಮೀನ್ಸ್ ಸಖತ್ತಾಗಿ ಸ್ಟ್ರಾಂಗ್ ಇರತಕ್ಕಂಥ ಒಂದು ಪಡೆಯಾಗಿದೆ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, UGCಯ ಹೊಸ ನಿಯಮಗಳ ಪ್ರಕಾರ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಅಂತ ಕೇಳಿದ್ದೇನೆ. ಸರ್ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗ್ತದೆ ಸರ್? ಯಾವುದಕ್ಕೆ ಅಂತ ಕೇಳಿದ್ರೆ ಆಪ್ಷನ್ ಬಿ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗ್ತದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲಕ್ಕುಂಡಿಯಲ್ಲಿ ಪತ್ತೆಯಾದ ಅವಶೇಷಗಳಿಗೆ ಯಾವ ಅಂತಾರಾಷ್ಟ್ರೀಯ ಸ್ಥಾನಮಾನ ಪಡೆಯಲು ಪ್ರಯತ್ನಗಳು ನಡೆಸುತ್ತವೆ ಅಂತ ಕೇಳಿದ್ದೇನೆ. ಸರ್ ಯಾವುದಕ್ಕೆ ಸರ್? ಈ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ಗೆ ಸೇರ್ಪಡೆಯಾಗಲು ಇವು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು BRO ಸಂಸ್ಥೆಯ ಪೂರ್ಣ ರೂಪವೇನು ಸರ್? ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇದು ಸ್ಥಾಪನೆ ಆಗಿರೋದು ಯಾವಾಗ ಸರ್? ಏನಿಲ್ಲ ಸರ್, BRO ಸರ್, ಏನಿಲ್ಲ 1960 ಅಂತ ಹೇಳ್ತೀವಿ. ಸರ್ ಹೀಗೆ ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫ್ರಾನ್ಸ್ ದೇಶವು ಸಾಮಾಜಿಕ ಮಾಧ್ಯಮ ಬಳಕೆಗೆ ವಿಧಿಸಿರುವ ವಯಸ್ಸಿನ ಮಿತಿ ಎಷ್ಟು ಅಂತ ಕೇಳಿದ್ದೇನೆ. ಸರ್ ಎಷ್ಟು ಮಿತಿ? 15 ವರ್ಷಕ್ಕಿಂತ ಕಡಿಮೆ. ಮೀನ್ಸ್ 15 ವರ್ಷಕ್ಕಿಂತ ಕಡಿಮೆ ಅಂದರೆ ಏನು? 9th ಕ್ಲಾಸ್ಗಿಂತ ಕಡಿಮೆ ಇರಬೇಕು ಅವರು, ಸರಿನಾ? ಸೊ ಅವರು ಬಳಕೆ ಮಾಡಬಾರ್ದು 9th ಕ್ಲಾಸ್ಗಿಂತ ಮೀನ್ಸ್ ಏನಾದರೂ ನೀವು 10th ಬಂದರೆ ಅಂತಂದರೆ ಓಕೆ, ನೀವು ನೋಟ್ಸು ಅದು ಇದು ಅಂತ ನೀವು ಬಳಕೆ ಮಾಡ್ಬೋದು ಅಂತ ಹೇಳಿಬಿಟ್ಟಿದ್ದಾರೆ ನೋಡಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಮೆರಿಕ ದೇಶವು 2026ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರಲು ನೀಡಿದ ಪ್ರಮುಖ ಕಾರಣವೇನು ಅಂತ ಕೇಳಿದ್ದೇನೆ. ಏನಾಗಿದೆ ಸರ್ ಒಂದು ಪ್ರಮುಖ ಕಾರಣ ಏನು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಜಾಗತಿಕ ಆರೋಗ್ಯ ಆಡಳಿತದ ಬಗ್ಗೆ ಕಳವಳ ಅಂತ ಹೇಳ್ತಾನೆ. ಸರ್ ಯಾರು? ಈ ಒಂದು ಡೊನಾಲ್ಡ್ ಟ್ರಂಪ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮ್ಯಾಕ್ ಸಂಖ್ಯೆಯು ಯಾವುದನ್ನು ಅಳೆಯಲು ಬಳಸುವ ಮಾಪನವಾಗಿದೆ ಅಂತ ಕೇಳಿದಾನೆ. ಸರ್ ಯಾವುದನ್ನು ಅಳೆಯಲು ನಾವು ಬಳಸ್ತೀವಿ? ಈ ಒಂದು ಗ್ಲೈಡ್ದು ಸ್ಪೀಡ್ ನೋಡಿದ್ವಿ ನಾವು, ಏನು ಮ್ಯಾಕ್ 5+ ಅಂತ ಇತ್ತು. ಸೊ ಹಾಗಾದರೆ ಇದು ಏನಾಗಿದೆ? ಯಾವುದನ್ನು ಅಳೆಯಲು ಇದನ್ನು ನಾವು ಬಳಸ್ತೀವಿ ಸರ್? ಯಾವುದನ್ನ ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕು ಸರ್ ಈ ಧ್ವನಿಯ ವೇಗಕ್ಕೆ ಹೋಲಿಸಿದರೆ ವಸ್ತುವಿನ ವೇಗ ಎಷ್ಟಿದೆ ಅಂತ. ಧ್ವನಿಯ ವೇಗ ಏನಿದೆ ಅಲ್ವಾ, ಅದಕ್ಕಿಂತ ಈ ಒಂದು ವಸ್ತುವಿನ ವೇಗ ಎಷ್ಟಿದೆ ಅಂತ ಹೇಳೋಕ್ಕೆ ನಾವು ಏನಂತ ಬಳಸ್ತೀವಿ ಅಂದರೆ ಈ ಒಂದು ಮ್ಯಾಕ್ ಸಂಖ್ಯೆಯನ್ನು ನಾವು ಬಳಸ್ತೇವೆ. ಓಕೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಸಿಕ್ಕಿಂ ಪೊಲೀಸ್ ಪಡೆಗೆ ನೀಡಲಾಗದ ರಾಷ್ಟ್ರಪತಿಗಳ ಪೊಲೀಸ್ ಬಣ್ಣ ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ ಗೌರವವು ಯಾವುದರ ಸಂಕೇತವಾಗಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವುದರ ಒಂದು ಸಂಕೇತವಾಗಿದೆ ಸರ್? ಇದನ್ನು ನೀವು ಹೋಮ್ವರ್ಕ್ ತೊಗೊಳ್ಳಿ. ಸೊ ಇಂದಿನ ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ ಕಾಮೆಂಟಲ್ಲಿ. ಅಂದರೆ ಇಲ್ಲಿವರೆಗೂ ಕ್ಲಾಸ್ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ನಿಮಗೆ ಕ್ಲಾಸ್ ನೋಡಿ ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕನೆಕ್ಟ್ ಪ್ಲಸ್ ಕ್ಲಾಸನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್.